ನನ್ನ ಅಂದ್ರೆ ನಾನು ಕ್ಯಾಥಲಿಕ್ ಆಗಿರ್ಬಹುದು, ಅಂದ್ರೆ ಮದುವೆಗಿಂತ ಮುಂಚೆ. ಮದುವೆ ಆದ್ಮೇಲೆ ನಾನು ಪಮ್ಮದನೆ. ಅಂದ್ರೆ ಯಾಕಂದ್ರೆ ಪಮ್ಮದ ಜೊತೆ ಬಂದ್ಮೇಲೆ ನಾನು ಪಮ್ಮದನೆ. ಮತ್ತೆ ಅವ್ರು ಕ್ರಿಶ್ಚಿಯನ್ಸ್ ಅಂತ ಹೇಳಿದ್ರಲ್ಲ ನನ್ನ ಮಗ. ನಾವು ಒಮ್ಮೆ ಜಾತಿ ಬಿಟ್ಟು ಬಂದ್ಮೇಲೆ ನಮಗೆ ಆ ಜಾತಿಗೆ ಮತ್ತೆ ಒಳಗೆ ಪ್ರವೇಶವಿಲ್ಲ. ಅಂದ್ರೆ ಆ ಚರ್ಚಿಗೆನೆ ಹೋಗ್ಲಿಕ್ಕಿಲ್ಲ, ಪರಮ ಪ್ರಸಾದ ಸ್ವೀಕಾರ ಮಾಡ್ಲಿಕ್ಕೆ ಇಲ್ಲ ನಮಗೆ. ಅಲ್ಲಿದು ನಂಗೆ ದಾಖಲಾತಿ ಪತ್ರ ಬೇಕು, ಕ್ರಿಶ್ಚಿಯನ್ ಹೌದು ಅಂತ ಅವ್ರು ಪ್ರೂಫ್ ಮಾಡಿ ತೋರಿಸ್ಬೇಕು. ನಾನು ನನ್ನ ಮಗನನ್ನು ನೇಮಕ್ಕೆ ಹೋಗುದು ನಾನು ನಿಲ್ಲಿಸ್ತೇನೆ. ಕದ್ರಿ ನಮ್ಮದು ಊರಿದು ಕದ್ರಿ ಮಂಜುನಾಥ ದೇವರದ್ದು, ಅಲ್ಲಿ ಸಹ ನಾನೊಂದು ಸೇವೆ ಮಾಡಿದ್ದೇನೆ. ಆರೋಪ ಮಾಡಿದ್ದಾರೆ, ನಾನ್ ತಪ್ಪು ಮಾಡ್ಲಿಲ್ಲ ಅಂತ ನಂಗೆ ವಿಶ್ವಾಸ ಉಂಟು. ಅಂದ್ರೆ ನಾವು ಹುಟ್ಟುವಾಗ ನಮ್ಗೆ ಗೊತ್ತಿರುದಿಲ್ಲಲ್ಲ ಕ್ರಿಶ್ಚಿಯನ್ ಹಿಂದೂ ಅಂತ, ಅಲ್ಲ ಎಂತ ಜಾತಿ ಅಂತ. ನಾವು ದೊಡ್ಡಾದ ಮೇಲೆ ನಮ್ಗೆ ಗೊತ್ತಾಗುದು ನಾವು ಹೀಗೆ ನಾವು ಇದ್ದೇವೆ, ಅದನ್ನ ನಾವು ಉಳಿಸ್ಬೇಕಲ್ಲ. ನನ್ನ ಅಂದ್ರೆ ನಾನು ಕ್ಯಾಥಲಿಕ್ ಆಗಿರ್ಬಹುದು, ಅಂದ್ರೆ ಮದುವೆಗಿಂತ ಮುಂಚೆ. ಮದುವೆ ಆದ್ಮೇಲೆ ನಾನು ಪಮ್ಮದನೆ. ಅಂದ್ರೆ ಯಾಕಂದ್ರೆ ಪಮ್ಮದ ಜೊತೆ ಬಂದ್ಮೇಲೆ ನಾನು ಪಮ್ಮದನೆ. ಮತ್ತೆ ನನ್ನ ಮಕ್ಕಳಿಗೆ ಅಂದ್ರೆ ಅವನಿಗೆ ಇದು ಜಾತಿ ಸರ್ಟಿಫಿಕೇಟ್ ಇದೆ ಆಧಾರಕ್ಕೆ. ಮತ್ತೆ ಅವ್ರು ಕ್ರಿಶ್ಚಿಯನ್ಸ್ ಅಂತ ಹೇಳಿದ್ರಲ್ಲ ನನ್ನ ಮಗ. ನಾವು ಒಮ್ಮೆ ಜಾತಿ ಬಿಟ್ಟು ಬಂದ್ಮೇಲೆ ನಮಗೆ ಆ ಜಾತಿಗೆ ಮತ್ತೆ ಒಳಗೆ ಪ್ರವೇಶವಿಲ್ಲ. ಅಂದ್ರೆ ಆ ಚರ್ಚಿಗೆನೆ ಹೋಗ್ಲಿಕ್ಕಿಲ್ಲ, ಪರಮ ಪ್ರಸಾದ ಸ್ವೀಕಾರ ಮಾಡ್ಲಿಕ್ಕೆ ಇಲ್ಲ ನಮಗೆ. ಆದ್ಮೇಲೆ ನನಗೆ ಅವರೀಗ ಹೇಳಿದ್ದಾರೆ ನನ್ನ ಮಗ ಕ್ರಿಶ್ಚಿಯನ್ಸ್ ಅಂತ. ನನಗೆ ಚರ್ಚಿಗೆ ಹೋಗಿ ಎಲ್ಲರ ಹತ್ರ ಕೇಳೋದು ಒಂದೇ, ನಾನು ಅವ್ರ ಚರ್ಚಿಗೆ ಹೋಗಿ ನನ್ನ ಮಗನದು ಅಲ್ಲಿ ಕ್ರಿಶ್ಚಿಯನ್ಸ್ ಅಂತ ಹೇಳಿ ದಾಖಲಾತಿ ಪತ್ರ ತರಬೇಕು. ಅಲ್ಲಿ ನಮ್ದು ಅಂದ್ರೆ ನಾವೊಂದು ಮಗುವಿಗೆ ನಾಮಕರಣ ಮಾಡುವಾಗ ತಂದೆ ತಾಯಿ ಹೆಸರು ಮತ್ತು ಮಗುವಿನ ಹೆಸರು ಎಂಟ್ರಿ ಮಾಡ್ತಾರೆ. ಅದು ಕೇಳಿದ್ರೆ ಕೊಡ್ತಾರೆ ಫಾದರ್ಸ್. ಅವನದ್ದು ಹೋಗಿ ತರ್ಬೇಕು. ಸುಮ್ಮನೆ ಇದು ನನ್ನದು ಅಂತ ಹೇಳಿ ಇತ್ತ ಧರ್ಮದವರದೆಲ್ಲ ಹೆಸರು ತೆಗೆದು ಹಾಳು ಮಾಡೋದು ಇದು ಒಳ್ಳೇದಲ್ಲ. ನಾನು ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಅದು ನನ್ನ ಮಗ ಕ್ರಿಶ್ಚಿಯನ್ ಅಲ್ಲ, ಅವನು ಹಿಂದೂ. ನಾನು ಯಾವಾಗ ಇವರ ಜೊತೆ ಮದುವೆಯಾಗಿ ಬಂದ ನನ್ನ ಅಪ್ಪನ ಜೊತೆ, ಆಗಾದಿಂದ ನಾನು ಅದೇ ಜಾತಿಗೆ ಸೇರಿದ್ದೇನೆ. ಮನೆಯಲ್ಲಿ ಮಂತ್ರದೇವತೆ ಇದೆ, ಅದಕ್ಕೆ ನಾನು ಆರಾಧನೆ ಪೂಜೆ ಮಾಡ್ತೇವೆ ನಾವು. ಸಂಕ್ರಾಂತಿ ಕೋಲ ಎಲ್ಲ ಕೊಡ್ತೇವೆ ಮನೆಯಲ್ಲಿ. ಮತ್ತೆ ಮಕ್ಕಳು ಶಬರಿಮಲೆಗೆ ಹೋಗಿದ್ದಾರೆ, ಮಾಲೆ ಹಾಕಿದ್ದಾರೆ. ಎಲ್ಲ ಹಿಂದೂ ಧರ್ಮವನ್ನೇ ನಾನು ಪಾಲಿಸ್ತಾ ಇದ್ದೇನೆ ಈಗ ಮದುವೆ ಆದ ಮೇಲೆ. ಮತ್ತೆ ಅವರು ಹೇಳಿದ್ದಾರೆ ಅವನ್ ಬಲ್ಮೆ ಹೇಳ್ತಾನಂತ, ಅದೆಲ್ಲ ಸುಳ್ಳು. ನಮ್ಮ ಮನೆ ನೋಡಿ ಬಂದೊಮ್ಮೆ ನೀವು, ಮನೆ ಎಲ್ಲ ಬಿದ್ದೋಗ್ಲಿಕ್ಕಾಗಿದೆ. ಬಲ್ಮೆ ಹೇಳುದಾದ್ರೆ ಅದಕ್ಕೆ ಬೇಕಾದ ಸಾಮಗ್ರಿಗಳು ಬೇಕು ಮನೆಯಲ್ಲಿ. ಆ ಮನೇಲಿ ಏನೋ ಒಂದು ಸಾಮಗ್ರಿಗಳು ಇಲ್ಲ. ಹೇಗೆ ಸುಮ್ಮನೆ ಇವು ಹೇಳಲಿಕ್ಕೆ ಗೊತ್ತುಂಟ ಅಂತ ಹೇಳಿ ಒಟ್ರಶ ಅವ್ರು ಮಾತನಾಡೋದು ಸಹ ಬೇಡ. ಮತ್ತೆ ಎರಡನೇದಾಗಿ ನಂಗೆ ಅವ್ರ ದಾಖಲಾತಿ ಪತ್ರ ತಂದು ತೋರಿಸ್ಬೇಕು. ಹೇಗೆ ಅವರು ನನಗೆ ನನ್ನ ಮಗ ಕ್ರಿಶ್ಚಿಯನ್ಸ್ ಅಂತ ಹೇಳಿದಾರೆಯ, ಅಲ್ಲಿದು ನಂಗೆ ದಾಖಲಾತಿ ಪತ್ರ ಬೇಕು, ಕ್ರಿಶ್ಚಿಯನ್ ಹೌದು ಅಂತ ಅವ್ರು ಪ್ರೂಫ್ ಮಾಡಿ ತೋರಿಸ್ಬೇಕು. ನಾನು ನನ್ನ ಮಗನನ್ನು ನೇಮಕ್ಕೆ ಹೋಗುದು ನಾನು ನಿಲ್ಲಿಸ್ತೇನೆ. ಇಲ್ಲ, ನಾನು 8 ವರ್ಷ ಆಯ್ತು ಕಟ್ಲಿಕ್ಕೆ ಶುರು ಮಾಡಿ. ಅಂದ್ರೆ ಫಸ್ಟಿಗೆ ನಾನು ಕಟ್ಟಿದ್ದು ಅಲ್ಲಿ ಸಜಿಪ್ಪದಲ್ಲಿ ನಾನು ಫಸ್ಟ್ ಒಂದು ಕಟ್ಟದ ಒಂದು 4-5 ತಾಯಿನ ಸೇವೆ ಮಾಡಿದ್ದೇನೆ ಅಲ್ಲಿ ಸಜಿಪ್ಪದಲ್ಲಿ. ಅಲ್ಲಿ ಫಸ್ಟ್ ನೇಮ ಕಟ್ಟಿದ್ದು. ಮತ್ತೆ ಇಲ್ಲಿ ಅಲಂಗಡಿ ಅಲ್ಲಿ ಫಸ್ಟ್ ಕಗ್ಗರ ಇಟ್ಟು ಅಲ್ಲಿ ಒಂದು ನೇಮದ ಸೇವೆ ಮಾಡಿದ್ದೇನೆ. ಮತ್ತೆ ಎಂತ ಅಂದ್ರೆ ನಾನೊಂದು ದೊಡ್ಡ ಕ್ಷೇತ್ರದಲ್ಲಿ ನಾನು ಸೇವೆ ಮಾಡಿದ್ದೇನೆ. ಮತ್ತೆ ಕದ್ರಿ ನಮ್ಮದು ಊರಿದು ಕದ್ರಿ ಮಂಜುನಾಥ ದೇವರದ್ದು, ಅಲ್ಲಿ ಸಹ ನಾನೊಂದು ಸೇವೆ ಮಾಡಿದ್ದೇನೆ, ಚಾಕಿರಿ ಮಾಡಿದ್ದೇನೆ. ಮತ್ತೆ ದೊಡ್ಡ ಕ್ಷೇತ್ರದಲ್ಲಿ ನಾನು ಚಾಕಿರಿ ಮಾಡಿದ್ದೇನೆ. ಅಂದ್ರೆ ನನಗೆ ಈಗ ಎಂತಂದ್ರೆ ಈಗ ಈಗ ನನ್ನ ಮೇಲೆ ಆರೋಪ ಮಾಡಿದ್ದಾರೆ. ನಾನ್ ತಪ್ಪು ಮಾಡ್ಲಿಲ್ಲ ಅಂತ ನಂಗೆ ವಿಶ್ವಾಸ ಉಂಟು. ನನ್ನ ಮೇಲೆ ಯಾರು ನನ್ಗೆ ಇದು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಬೇಕು. ನನ್ನದು ವಿಷಯ ಇಲ್ಲ, ಬೇರೆಯವರು ಅವರವರ ವಿಷಯದಲ್ಲಿ ನನ್ನ ನಡುವಿಗೆ ಹಾಕಿದ್ದಾರೆ ಅಷ್ಟೇ. ಕ್ರಿಶ್ಚಿಯನ್ ಸಮುದಾಯ ಅಂದ್ರೆ ನಾವು ಹುಟ್ಟುವಾಗ ನಮ್ಗೆ ಗೊತ್ತಿರುದಿಲ್ಲಲ್ಲ ಕ್ರಿಶ್ಚಿಯನ್ ಹಿಂದೂ ಅಂತ, ಅಲ್ಲ ಎಂತ ಜಾತಿ ಅಂತ. ನಾವು ದೊಡ್ಡಾದ ಮೇಲೆ ನಮ್ಗೆ ಗೊತ್ತಾಗುದು ನಾವು ಹೀಗೆ ನಾವು ಇದ್ದೇವೆ, ಅದನ್ನ ನಾವು ಉಳಿಸ್ಬೇಕಲ್ಲ. ನನ್ನ ಅಪ್ಪ ನನ್ಗೆ ತೋರಿಸಿದ್ದಾರೆ ನೋಡಿ, ಅದನ್ನ ನಾನು ಉಳಿಸ್ಬೇಕಲ್ಲ. ಅಪ್ಪ ಇರುವಾಗ ನನ್ನದು ಸೇವೆ ನಾನು ಮಾಡಿದ್ದೇನೆ. ಅವರು ಇರುವಾಗ ಎಲ್ಲರಿಗೆ ಸಹ ನಮ್ಮ ಜಾತಿ ಕೂಟದಲ್ಲಿ ಹಾ ಎಲ್ಲ ಉಂಟು. ಮಂತ್ರ ದೇವತೆ ನಾನು ಅದಕ್ಕೆ ನಾನೇ ಸಂಕ್ರಾಂತಿ ಮಾಡುದು. ನನ್ನದು ಜಾತಿ ಆದಾಯ ಎಲ್ಲ ಉಂಟು ಸರ್. ಅದೇ ಕಾನೂನು ಈಗ ನಾನು ಈಗ ಇದು ಮಾಡ್ಬೇಕಲ್ಲ. ಆದ್ರೆ ನನ್ನದ್ ಮೇಲೆ ನಂಗೆ ಈಗ ನಾಲ್ಕು ಕೂಟಕ್ಕೆ ಹೋಗ್ತೇನೆ ನಾನು.
ನಾಲ್ಕು ಕೂಟಕ್ಕೆ ಹೋಗುವಾಗ ಅಲ್ಲಿ ನನ್ನ ಮುಖ ತೋರಿಸ್ಬೇಕಲ್ಲ ನಾಳೆ. ನಾನು ಇದು ಈಗ ಅಂದ್ರೆ ನಾನ್ ತಪ್ಪು ಮಾಡ್ಲಿಲ್ಲ. ನನ್ನದು ಅಂದ್ರೆ ಎಂತ ಹೇಳುದು, ಇಂಥ ದೂರ ಹೋದಾಗ ಹಾ ಹಾಗಾಗಿ ಯಾವ ಕ್ಷೇತ್ರ ತಮ್ಮ ಅಭಿಪ್ರಾಯ ಸ್ವಲ್ಪ ಹಾ ಕಡಿಮೆ ಆಗ್ತದಲ್ಲ ಅದಕ್ಕೆ. ಹಾಗೆ ಅವರ ಮೇಲೆ ಅವ್ರು ಬಂದು ನನ್ನ ಹತ್ರ ಸಾರಿ ಕೇಳ್ಬೇಕು. ಯಾರು ಯಾರು ಹೇಳಿದ್ದಾರೆ ನೋಡಿ ನಾನು ಕ್ರಿಶ್ಚಿಯನ್ ಅಂತ, ಅವ್ರು ಬಂದು ನನ್ನ ಹತ್ರ ಹೇಳ್ಬೇಕು ಹೌದು ನಾನು ತಪ್ಪಾಗಿದೆ ಅಂತ, ಅವ್ರು ನನ್ನ ಹತ್ರ ಕ್ಷಮೆ ಕೇಳ್ಬೇಕು. ಪ್ರಸ್ತುತ ಸುಶಾಂತ್ ಎನ್ನುವಂತ ಒಂದು ಹುಡುಗ, ಅದು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸಂಬಂಧಪಟ್ಟಂತ ಒಂದು ವ್ಯಕ್ತಿಯನ್ನು ನೇಮ ಕಟ್ಟಿಸಿದ್ದಾರೆ ಎನ್ನುವಂತ ಒಂದು ಅಪವಾದ ಇರುವಂತ ಒಂದು ಪ್ರಸ್ತುತ ಮಾಧ್ಯಮದಲ್ಲಿ ಇಡೀ ಪ್ರಚಾರದಲ್ಲಿ ಇರುವಂತ ಒಂದು ವಿಶೇಷವಾದಂತ ಒಂದು ವಿಚಾರ. ಬಹುಶಃ ಅವನು ಈಗಾಗಲೇ ಒಂದು ಸ್ಪಷ್ಟೀಕರಣವನ್ನು ನೀಡಿದ್ದಾನೆ, ಸುಶಾಂತ್, ಪತ್ರಿಕಾ ಮಾಧ್ಯಮದ ಮುಖಾಂತರ. ಮತ್ತೆ ಅವನಿಗೆ ಜಾತಿಗೆ ಸಂಬಂಧಪಟ್ಟಂತ ದಾಖಲಾತಿ ಪತ್ರವನ್ನು ಕೂಡ ಅದರ ಮಾಧ್ಯಮದ ಮುಂದೆ ಇಟ್ಟಿದ್ದಾನೆ. ಬಹುಶಃ ಸುಶಾಂತನ್ನು ನಾನು ಮೊದಲು ನೋಡುವುದಲ್ಲ, ಈ ಮುಂಚೆ ಸಾಧಾರಣ ವರ್ಷದಿಂದ ಒಂದು 15 ವರ್ಷದಿಂದ ಅವನನ್ನು ನೋಡ್ತಾ ಇದ್ದೇನೆ. ಮತ್ತೆ ಅವನ ತಂದೆ ಕೂಡ ಗಣೇಶ್, ಅಲಿಯನ್ ಗಣೇಶ್ ಗಂಧಕಾಡು ಪಿಟ್ಟಿ ಅಂತ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಬಂಟ ನೇಮ ಕಟ್ಟುವುದರಲ್ಲಿ ಒಂದು ವಿಶೇಷವಾದಂಥ ಚಾತುರ್ಯ ಮತ್ತು ವಿಶೇಷವಾದಂಥ ಒಂದು ವ್ಯಕ್ತಿತ್ವ ಇದ್ದಂಥ ಒಂದು ವ್ಯಕ್ತಿ ಗಣೇಶ್ ಅಂತ. ನಂತರ ಆ ಅವರ ಕಾಲದ ಅಧೀನದ ನಂತರ ತಂದೆ ಮಾಡಿದಂಥ ಒಂದು ಕುಲಕಸಬನ್ನು ಮುನ್ನಡೆಸಬೇಕು ಎನ್ನುವಂಥ ಒಂದು ಚಿಂತನೆಯಲ್ಲಿ, ದೈವಾರಾಧನೆಯನ್ನು ಉಳಿಸಬೇಕು ಅನ್ನುವಂಥ ಚಿಂತನೆಯಲ್ಲಿ ಬಹುಶಃ ಸುಶಾಂತ ಆ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾನೆ. ಬಹುಶಃ ಈ ಮುಂಚೆ ಬೋಲೂರಲ್ಲಿ ಕಟ್ಟುವುದಕ್ಕಿಂತ ಮುಂಚೆ ಕೂಡ ಒಂದು 7-8 ವರ್ಷಕ್ಕಿಂತ ಮುಂಚೆ ಕೂಡ ಅಲೆಂಗಡಿ ಅನ್ನುವಂಥ ಕ್ಷೇತ್ರದಲ್ಲಿ ಕೂಡ ನೇಮವನ್ನು ಕಟ್ಟಿದ್ದಾನೆ ಮತ್ತು ತುಂಬಾ ಹೆಸರು ಆಸಿಯಾಗಿದ್ದಾನೆ. 2 ಲಕ್ಷದ ಒಂದು ಎಲ್ಲರೂ ಎಲ್ಲರ ದೇವಾರಾಧಕರ ವಿಶೇಷವಾದಂಥ ಗಮನವನ್ನು ಸೆಳೆದಿದ್ದಾನೆ. ಬಹುಶಃ ಅದು ಈ ಮುಂಚೆ ಕೂಡ ಮಾಡಿದ್ದಾನೆ. ಒಂದು ಅವಕಾಶ ಅಂದ್ರೆ ನಮ್ಮ ಗಣೇಶ್ ಶಿಪ್ಪರಿಗೆ ಮೊನ್ನೆ ಒಂದು 2-3 ಕಡೆಗಳಲ್ಲಿ ನೇಮದ ಒಂದು ಒತ್ತಡ ಇರುವಂತ ಒಂದು ಸಂದರ್ಭದಲ್ಲಿ ಸುಶಾಂತನ್ನು ನೇಮ ಕಟ್ಟುವಂತ ಒಂದು ಸಂದರ್ಭ ಉಚಿತವಾಗಿ ಅವನಿಗೆ ಒದಗಿಸಿ ಕೊಟ್ಟರು ಅವರು. ಬಹುಶಃ ಇಂಥ ನೇಮ ಕಟ್ಟಿದ ನಂತರ ಇಂಥ ಒಂದು ಅಪವಾದ ಬರ್ತದೆ ಅಂತ ಅವರಿಗೆ ಕೂಡ ಗಮನಕ್ಕೆ ಇರ್ಲಿಕ್ಕಿಲ್ಲ. ಯಾವುದೋ ಒಂದು ವೈಯಕ್ತಿಕವಾದಂಥ ಒಂದು ವಿಚಾರವನ್ನು ಇಟ್ಕೊಂಡು ಬಹುಶಃ ಸುಶಾಂತನನ್ನು ಒಂದು ಮಾಧ್ಯಮಕ್ಕೆ ಎಳೆದುಕೊಂಡು ಬಂದಿದ್ದಾರೆ.